ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ಪ್ರತಿನಿತ್ಯ ನಿಮಗೆ ವಿಡಿಯೋನ ಅಪ್ಡೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹಂಗಾಗಿ ಸ್ವಲ್ಪ ಗ್ಯಾಪ್ ತಗೊಂಡೆ. ಇವಾಗ ನಾನು ನಿಮಗೆ ಸೀಸನ್ ವೈಸ್ ಫುಡ್ಡನ್ನು ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಸೀಸನ್ ವೈಸ್ ಫುಡ್ ಅಂತ ಹೇಳಿದರೆ ಹಳಸಿನಣ್ಣಿನ ಕಡುಬು ಅಂತ. ಈಗ ಶುರುವಾಗಿದೆ ಹಳಸಿನಣ್ಣು ಬರೋದು, ಹಂಗಾಗಿ ಮುಂಚೆನೇ ಬಂದ ತಕ್ಷಣನೇ ಹಣ್ಣನ್ನು ತಗೊಂಡ್ಬಂದು ತೋರಿಸಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಾನು ಮಾಡೋ ಸ್ಟೈಲಲ್ಲಿ ಒಂದು ಹಳಸಿನ ಹಣ್ಣಿನ ಕಡುಬು ಅಂತ ಮಾಡ್ತಾ ಇದ್ದೀನಿ. ಅದು ನೀವು ಮಾಡ್ಕೋಬೋದು, ತುಂಬ ಈಸಿ ರೆಸಿಪಿ ಕೂಡ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಬನ್ನಿ, ನಾನು ಹಳಸಿನ ಕಡುಬಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ನಾನು ಹಳಸಿನ ಕಡುಬಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು 1.5 ಲೋಟದಷ್ಟು ಅಕ್ಕಿನ ಒಂದು 2-3 ಗಂಟೆ ನೆನೆಸ್ಬಿಟ್ಟು ಅದನ್ನು ಬಸಿ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. 1.5 ಲೋಟ ಅಕ್ಕಿ, ಇದು ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ಲ, ಆ ಅಕ್ಕಿನ ತೊಳೆದು ಬಸೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ 1.5 ಬಟ್ಲಷ್ಟು ಹಳಸಿನಣ್ಣನ್ನು ನಾನು ತೊಳೆಗಳನ್ನ ಬೀಜ ಎಲ್ಲ ತೆಗೆದು ನೀಟಾಗಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದು ಇದ್ರದ್ದೇ ಹಳಸಿನ ಕಡಿಮೆ ಆಗಿರೋದ್ರಿಂದ ಕ್ವಾಂಟಿಟಿ ಇದೇ ಜಾಸ್ತಿ ಇರುತ್ತೆ. ಈ ಅಕ್ಕಿಗೆ ಇದು ಎಷ್ಟು ಸೇರ್ಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಾನು ಹಣ್ಣನ್ನು ಹಾಕ್ತಾ ಹೋಗ್ತೀನಿ. ನಾನಿಲ್ಲಿ ಆಲ್ರೆಡಿ 1.5 ಬಟ್ಲ ಹಣ್ಣನ್ನು ನಾನು ಸೋಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 kg ಅಷ್ಟು ಬೆಲ್ಲನೂ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಹಸಿ ಕಾಯಿ ತುರಿನೂ ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಗಮಕ್ಕೆ, ಏಲಕ್ಕಿ, ಲವಂಗ, ಒಣ ಶುಂಠಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಹಳಸಿನ ಕಡುಬಿಗೆ. ಬನ್ನಿ ನೋಡೋಣ ನಾನು ಏನೇನೆಲ್ಲ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೊತೀನಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿನ ಬೆರೆಸ್ಕೊತೀನಿ. ಸ್ವಲ್ಪ ಅಕ್ಕಿ, ಸ್ವಲ್ಪ ಹಳಸಿನಣ್ಣಿನ ತೊಳೆನ ಬಿಚ್ಚಿ ಎಲ್ಲ ಸೋಸಿ ಎಲ್ಲ ಹೋಳು ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಇದಕ್ಕೆ ಹಾಕ್ಕೊತೀನಿ. ಇದು ಎಷ್ಟು ಹೊಂದ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಾನು ಅಕ್ಕಿ ಹಣ್ಣನ್ನು ಸೇರಿಸ್ತೀನಿ. ತುಂಬ ತೆಳುವಾಗಿರಬಾರ್ದು, ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಬೆಲ್ಲ ಹಾಕ್ಕೊಂಡಿದ್ದೀನಿ, ಹಳಸಿನ ಹಣ್ಣು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೆನೆಸಿರೋ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಲವಂಗ ತೊಗೊಂಡಿದ್ನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ ನಾವು ಯಾವುದೇ ಥರವಾದ ನೀರನ್ನು ನಾವು ಯೂಸ್ ಮಾಡಬಾರ್ದು. ಹಳಸಿನಣ್ಣಲ್ಲಿರೋ ನೀರು, ಬೆಲ್ಲದಲ್ಲಿರೋ ನೀರಿನ ಅಂಶ ಮತ್ತು ಅಕ್ಕಿ ನೆನೆಸಿರ್ತೀವಲ್ಲ ಆ ನೀರಿನ ಅಂಶದಲ್ಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು. ಆದಾಗ್ಯೂ ಮತ್ತೆ ಇದು ಏನಾದರೂ ಗಟ್ಟಿ ಬಂತು ಅಂದರೆ ಮಾತ್ರ ನೀರು ಯೂಸ್ ಮಾಡಬೇಕು. ಮೋಸ್ಟ್ಲಿ ಆಗಲ್ಲ. ನೋಡೋಣ, ನಾನು ಇವಾಗ ಗ್ರೈಂಡ್ ಮಾಡ್ತೀನಿ. ನೋಡೋಣ ಹೇಗಾಗಿದೆ ಅಂತ. ಈ ಥರ ನಾವು ಮಿಕ್ಸಿ ಮಾಡ್ಕೋಬೋದು. ಅತಿ ನಯಸ್ಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ತರಿಯಾಗಿ ಚಿರೋಟೆ ರವೆ ಕಲಿಸ್ದಾಗ ಯಾಕೆ ಬರುತ್ತೋ ಆ ರೀತಿ ನಾವು ಸ್ವಲ್ಪ ಕಲಿಸ್ಕೊಂಡ್ರೆ ಚೆನ್ನಾಗೆ ಕಡುಬು ಅಳ್ಕೊಂಡು ಬೇಯುತ್ತೆ ಅಂಥೇಳಿ ನಾನು ತುಂಬ ನಯಸ್ ಮಾಡಿಲ್ಲ. ನಾನು ಸ್ವಲ್ಪ ಲೈಟಾಗಿ ತರಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲಿಗೆ ತಗೊತೀನಿ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತೇಳಿ. ಈ ಥರನ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸರಿ ಮಾಡ್ಕೊತೀನಿ. ಇಷ್ಟನ್ನೇ ಹಾಕ್ಕೊಂಡು ನಾನು ಹೇಗೆ ಬಂತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನಾನು ಯಾವ ಅದಕ್ಕೆ ಮಾಡಿಕೊಂಡೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಮಿಕ್ಕಿತ್ತಲ್ಲ ಅಕ್ಕಿ, ಅದನ್ನು ನಾನು ಒಂದು 2 ಸರಿಗೆ ಬರೋ ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ನಾನಿವಾಗ ಎಲ್ಲನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಲ್ಲ ಥರದ್ದು ಅದು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ತೋರಿಸಿದ್ನೋ ಅದನ್ನೆಲ್ಲನ ನಾನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬರಬೇಕು. ನೋಡಿರಿ, ಹಿಂಗೆ ನಿಧಾನವಾಗಿ ಬೀಳಬೇಕು ಸ್ಪೂನಲ್ಲಿ ತಗೊಂಡ್ರೆ. ಯಾಕೆ ಗೊತ್ತಾ, ನಾವು ಬಾಳೆ ಎಲೆ ಅಥವಾ ಮುತ್ತುಗದ ಎಲೆ ಅಥವಾ ಹಳಸಿನ ಎಲೆ ಅದರಲ್ಲಿ ನಾವು ಜೊನ್ನೆ ಕಟ್ಕೊಂಡು ಅಂದರೆ ಬಟ್ಲುಗಳು ಮಾಡಿಕೊಂಡು ಅದರಲ್ಲಿ ತುಂಬಬೇಕಲ್ಲ. ಹಾಗಾಗಿ ತೆಳುವಾಗಿದ್ದರೆ ಆ ಕಡೆ ಈ ಕಡೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇನ್ನು ಇದಕ್ಕಿಂತ ಸ್ವಲ್ಪ ತಿಕ್ಕಾಗಿ ಬಂದ್ರೂ ಕೂಡ ನಡೆಯುತ್ತೆ ಲೈಟಾಗಿ. ನಾನೀಗ ಏನು ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೆ ಅದೆಲ್ಲನೂ ಸೇರಿ ನೀರನ್ನು ಮುಟ್ಟಿಸ್ತೇನೆ. ಅದೇ ತೇವಾಂಶಕ್ಕೆ ಈ ಅಳತೆಯಲ್ಲಿ
ನಮಗೆ ಹಿಟ್ಟು ಒದಗಿ ಬಂದಿದೆ ನೋಡಿರಿ. ಇದಕ್ಕೆ ಸ್ವಲ್ಪ ನಾನು ಸೋಡಾ ಪುಡಿ ಹಾಕ್ಕೊತೀನಿ. ಯಾಕೆ ಅಂದರೆ ಸ್ವಲ್ಪ ಕಡುಬು ಅಂದರೆ ಇಡ್ಲಿ ಅಂದ್ರೇ ಸ್ವಲ್ಪ ಗಡಸು ಬರೋ ಅಂಥ ಚಾನ್ಸಸ್ ಇರೋದ್ರಿಂದ ನಾವು ಒಂದು ಚಿಟಿಕೆಯಷ್ಟು ಸೋಡಾನ ನಾವು ಸೇರಿಸ್ಕೋಬೇಕು. ನೋಡಿ, ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ. ಬನ್ನಿ, ನಾನು ಹಾಗೇ ಒಂದು ಸ್ಟೀಮರ್ಗೆ ನೀರು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಕೆಲವು ಹಳಸಿನ ಎಲೆ ಸಿಕ್ತು ನನಗೆ, ಅದನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ನಾನು ಬಟ್ಲುಗಳು ಮಾಡ್ಕೊತೀನಿ, ಇದನ್ನು ಜೊನ್ನೆ ಅಂತಲೂ ಅಂತಾರೆ. ಹಾಗೆಯೇ ನಾನು ಹಳಸಿನ ಎಲೆಗಳನ್ನೆಲ್ಲ ತಗೊಂಡು ಸ್ಟೆಪ್ಲರ್ ಮಾಡ್ಕೊತೀನಿ. ಈ ಥರ ಬಟ್ಲುಗಳ ಥರ ಮಾಡಿಕೊಂಡು ನಾನು ಇಡ್ತೀನಿ. ಬರೀ ಹೇಗೆ ಮಾಡ್ಕೊತೀನಿ ನಾನು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಹಿಟ್ಟೆಲ್ಲ ರೆಡಿಯಾಗಿದೆ. ಇವಾಗ ಈ ಜೊನ್ನೆಗಳನ್ನ ಮಾಡ್ಕೋಬೇಕು. ಒಂದ್ಸರಿ ನಾನು ಸ್ಟೀಮಿಗೆ ಹಾಕ್ಕೊತೀನಿ, ಸಾಫ್ಟಾಗಿ ಬರುತ್ತೆ ಎಲೆ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಎಲೆಗಳನ್ನ ಒಂದು ಸ್ವಲ್ಪ ಈ ಥರ ನೀರಿಗೆ ಹಾಕ್ಕೊಂಡು ಎತ್ಕೊತೀನಿ ಒಂದು ಸ್ವಲ್ಪ, ಅಂದರೆ ಸಾಫ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಈಗ ಎತ್ಕೊತೀನಿ ಮೇಲೆ. ಹೀಗೆ ಒಂದು ಸ್ವಲ್ಪ ಎಲೆಗಳನ್ನ ಬಿಸಿ ನೀರಲ್ಲಿ ಹಾಕಿ ತಗೊಂಡ್ರೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ಹಾರ್ಡಾಗಿರುತ್ತಲ್ಲ, ಈ ಥರ ಸಾಫ್ಟಾಗಿ ನಾವು ಹೇಳ್ದಂಗೆ ಕೇಳುತ್ತೆ ಅದು. ಸ್ವಲ್ಪ ಹಿಂಗೆಲ್ಲ ಮಡ್ಚ್ಕೊಂಡ್ರು ಮುರಿಯೋದು ಏನು ಚಾನ್ಸಸ್ ಇರಲ್ಲ ಹಿಂಗೆಲ್ಲ ಮಾಡಿದ್ರು. ಆ ಉದ್ದೇಶಕ್ಕೆ ನಾನು ಎಲೆಗಳನ್ನೆಲ್ಲ ಒಂದು ಸರ್ತಿ ನಾನು ನೀರಿಗೆ ಹಾಕಿ ಬಿಸಿ ನೀರಿಗೆ ತಗೊತೀನಿ. ತೊಳೆದಿರೋ ಅಂಥ ಎಲೆಗಳು ಇದೆಲ್ಲನ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಲ್ಲನ ಸ್ಟೆಪ್ಲರ್ ಮಾಡ್ಕೊಳ್ಳೋಣ. ಈ ಎಲೆಗಳಿಗೆಲ್ಲ ಬೌಲ್ ಥರ ಮಾಡ್ಕೊತೀವಿ. ಮೊದಲೆಲ್ಲ ತೆಂಗಿನ ಕಡ್ಡಿ ಒಳಗೂ ಇದನ್ನ ಮಾಡ್ಕೋಬೋದಿತ್ತು. ಈಗ ಫ್ರೆಶ್ ಆಗಿರೋ ತೆಂಗಿನ ಕಡ್ಡಿ ನಮಗೆ ಸಿಗಲ್ಲಲ್ಲ, ಅದಕ್ಕಾಗಿ ನಾನು ಒಂದ್ಸರಿ ಸ್ಟೆಪ್ಲರ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೌಲ್ಗಳನ್ನಾಗಿ ನಾನು ಮಾಡ್ಕೊತೀನಿ. ನಾನು ತೊಟ್ಟನ್ನು ಕಟ್ ಮಾಡಿಬಿಟ್ಟು ಇದು ಹೆಂಗೆ ಮುಟ್ಟಿದ್ರೂ ಮುರಿಯೋದಿಲ್ಲ. ಯಾಕಂತ ಬಿಸಿ ನೀರಲ್ಲಿ ಹಾಕಿ ಅದ್ದಿರೋದ್ರಿಂದ ನಾನು ಅದು ಮುರ್ಕೊಳ್ಳೋ ಅಂಥ ಚಾನ್ಸಸ್ಸು ಇರಲ್ಲ. ದೊಡ್ಡದಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಬೌಲ್ಗಳೆಲ್ಲ. ಎಲೆ ಅಷ್ಟು ನನಗೆ ಸಿಕ್ಕಿದ್ದು ಅದರಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನಾನು ಒಂದ್ಸಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಇದಕ್ಕೆ ನಾನು ಕ್ಲೋಸ್ ಮಾಡೋದಕ್ಕೆ ಎಲೆ ಅಗಲ ಇರಲಿಲ್ಲ, ಹಂಗಾಗಿ ಓಪನ್ ಆಗಿ ನಾನು ಸ್ಟೀಮಿಗೆ ಇಟ್ಟಿದ್ದೀನಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. 10 minutes later. ಬನ್ನಿ, ಇವಾಗ ಹೇಗೆ ಬಂದಿದೆ ಕಡುಬು ಅಂತೇಳಿ ನಾನು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ, ವಾ, ಸೂಪರಾಗಿ ಅಳ್ಕೊಂಡು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ನಿಮಗೆ ಹೇಳೋದಕ್ಕಾಗಲ್ಲ, ನಂಗೆ ಬರ್ತಿದೆ ಸ್ಮೆಲ್ಲು. ತುಂಬ ಘಮ ಇದೆ. ತುಂಬ ಹಳಸಿನಣ್ಣಿನ ಎಲೆ, ಹಳಸಿನಣ್ಣಿನ ಕಡುಬು, ವಾ ಸೂಪರ್. ಅದು ಹೇಳಿದ್ರಲ್ಲ, ತಿಂದ್ರೇ ಅಷ್ಟು ರುಚಿ. ಯಾಕೆ ಮಾಡ್ತಾರೆ ಕಡುಬು ಎಲ್ಲ ಅಂತ ಹೇಳಿದರೆ, ಮುದುಕರು ಎಲ್ಲ ಇರ್ತಾರಲ್ವ, ಅವ್ರಿಗೆ ಹಣ್ಣನ್ನು ನುಣ್ಣಗೆ ತಿಂದು ಜೀರ್ಣ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಂಗಾಗಿ ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಅಲ್ಲಿಲ್ದೇ ಇರೋ ಅಂಥವ್ರಿಗೆ ಅವ್ರಿಗೂ ಇದು ತಿಂದಂಗೆ ಆಗಬೇಕು, ಊಟನೂ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದನ ಇದೊಂಥರ ಫ್ಲೇವರೇ ಚೆಂದ, ತಿನ್ನೋದಕ್ಕೂ ಅಷ್ಟೇ ಚೆಂದ. ಇದಕ್ಕೆ ಹಸಿ ಕಾಯಿ ಹಾಲು ಅಥವಾ ತುಪ್ಪ, ನಾನು ಇದಕ್ಕೆ ಕಾಯನ್ನು ಯೂಸ್ ಮಾಡ್ಕೊಂಡೇನೆ ಮಾಡಿರೋದ್ರಿಂದ ತುಪ್ಪದಲ್ಲಿ ಅದ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ, ಹೆಲ್ದಿ ಫುಡ್ಡು, ಮಕ್ಕಳಿಗೂ ತುಂಬ ಹೆಲ್ದಿ ಫುಡ್ ಇದು. ಸೊ ನಾನು ನಿಮಗೆ ಇದನ್ನೆಲ್ಲ ಒಂದು ಬೌಲ್ಗೆ ತೆಗ್ದುಬಿಟ್ಟು, ಅಂದರೆ ನಾನು ಎಲೆಯನ್ನು ಬಿಡಿಸೋದಿಲ್ಲ, ಅದು ಎಲೆ ಸಮೇತನೇ ಬೌಲ್ಗಿಡ್ತೀನಿ. ತಿನ್ಬೇಕಾದ್ರೆ ಒಂದೊಂದೇ ಎಲೆನ ಅದಕ್ಕೆ ತಟ್ಟೆಗೆ ಬಡಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಅದು ಹೇಗೆ ಬಂದಿದೆ ಅಂತೇಳಿ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿ, ನಾನು ಇವಾಗ ಹಳಸಿನ ಕಡುಬು ಮಾಡಿದ್ನಲ್ಲ, ಈ ಥರ ಎಲ್ಲ ಬಂದಿದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ನಾನು ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೀನಿ. ನಾನು ಈ ಹಳಸಿನ ಎಲೆಯಲ್ಲೇ ಮಾಡಿರೋದ್ರಿಂದ ಸ್ಟೆಪ್ಲರ್ ಮಾಡ್ಕೊಂಡಿರ್ತೀನಲ್ಲ, ಹಾಗೆ ಇದನ್ನು ನೀಟಾಗಿ ಬಿಚ್ಕೋಬೇಕು. ಯಾಕೆಂದರೆ ಪಿನ್ನೆಲ್ಲ ಮಾಡಿರ್ತೀವಲ್ವ,
ಅದಕ್ಕೆ ಅದನ್ನು ನಿಧಾನವಾಗಿ ತಕ್ಕೋಬೇಕು. ಅಕಸ್ಮಾತಾಗಿ ಪಿನ್ನು ಏನಾದರೂ ಮತ್ತೆ ಫುಡ್ ಒಳಗೆ ಸೇರಿಕೊಂಡ್ರೆ ಸರಿ ಅನಿಸಲ್ಲ. ನೀಟಾಗಿ ಎಲ್ಲನ ರಿಮೂವ್ ಮಾಡಿಕೊಂಡು ಇಟ್ಕೋಬೇಕು. ಇದರಲ್ಲೇ ಇಟ್ಟಿದ್ದೀನಿ, ಯಾಕೆ ಅಂದರೆ ಅದ್ರ ಘಮ ಅದು ಬಿಟ್ಕೊಳ್ಳಲಿ ಅಂತೇಳಿ ಬೇಯಿಸಿ ನಾವು ಊಟ ಮಾಡ್ಬೇಕಾದ್ರೆ ಅದನ್ನು ತಕ್ಕೊಳ್ಳೋಣ ಅಂತ ಹೇಳಿ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ನಾನು ಅದರಲ್ಲೇ ಬಿಟ್ಟಿರ್ತೀನಿ. ನೋಡಿರಿ ತುಂಬ ಚೆನ್ನಾಗಿದೆ, ಸುವಾಸನೆ ತುಂಬ ಘಮ ಘಮ ಸುವಾಸನೆ. ನೋಡಿರಿ ಇವಾಗ ನಾನು ತಿಂದು ನಿಮಗೆ ಟೇಸ್ಟನ್ನು ಹೇಳ್ತೀನಿ. ನೋಡಿರಿ ಈ ಥರ ತುಪ್ಪದಲ್ಲಿ ಅದ್ಕೊಂಡು ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಕೂಡ ಹಾಕಿದೆ. ನಾನು ಅಕಸ್ಮಾತ್ ಸಾಫ್ಟ್ ಆಗೋಲ್ಲೇನೋ ಅಂದ್ಕೊಂಡು ಸ್ವಲ್ಪ ಸೋಡಾನು ಕೂಡ ಸೇರಿಸಿದ್ದೆ, ಆದ್ರೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದು ಹಸಿ ಕಾಯಲ್ಲಿ ಮಾಡ್ಕೊಂಡು ಕೂಡ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕಲಿಸ್ಕೊಂಡು ಕೂಡ ಇದನ್ನ ಇಡ್ಲಿ ಸಾಂಬಾರ್ ಥರನೂ ಕಾಯಿ ಚಟ್ನಿ ಮಾಡ್ಕೊತೀವಲ್ಲ ಅದ್ರ ಬದಲಿ ಕಾಯಿ ಹಾಲಲ್ಲಿ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ ನೀವು, ತುಂಬ ಸೂಪರಾಗಿ ಬಂದಿದೆ ನೋಡಿ. ಸೂಪರ್ ರೆಸಿಪಿ ಇದು, ಮಾಡಿಕೊಡಿ. ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರಿಗೂ ತುಂಬ ಒಳ್ಳೇದು ಇದು. ಹಾಗೇನೆ ಅದ್ರ ಜೊತೆಗೆ ನಾನು ಹಸಿ ಕೊತ್ತಂಬರಿ ಕೂಡ ಹೆಸರು ಬೇಳೆದು ಮಾಡಿದ್ದೀನಿ. ಅದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ಬೇಗ ಆಗುತ್ತೆ ಅಂತೇಳಿ ಇದಕ್ಕೆ ಕೋಸಂಬರಿ ಮಾಡಿದರೆ ಚೆನ್ನಾಗಿ. ಈ ಥರ ಹಲಸಿನ ಕಾಳು ಮಾಡಿದಾಗ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಬಾಯ್, ಮತ್ತೆ ಸಿಗೋಣ.